ಹೆಣ್ಣು ಮಕ್ಕಳು ಕಂಡಿರಲಿಲ್ಲ ಎಂತಾತು ಹೇಳಿ ನೋಡು ವ್ಯಾಪಾರ ಯಾಕಂದ್ರೆ ಹೇಳ್ತೀನಿ ಬಂದ್ರೆ ಹೇಳ್ರೆ ನೋಡೋಣ ಏನನ್ನ ಗಡಗಿ ತೋಳಿದ ಕಾಟಿದ ಬೆನ್ನೆ ಗಡಗಿ ತೋಳಿದ ಕಾಟಿದ ಬೆನ್ನೆ ಗಡಗಿ ತೋಳಿ ಕಟ್ಟಿದ ಬೆನ್ನೆ ಗಡಗಿ ತೋಳಿದ ಕಾಟಿದ ಬೆನ್ನೆ ಗಡಗಿ ತೋಳಿದ ಕಾಟಿದ ಬೆನ್ನೆ ಗಡಗಿ ತೋಳಿದ ಕಟ್ಟಿದ ಬೆನ್ನೆ ಗಡಗಿ ತಾಳದ ಗಡಗಿ ಸತ್ಯವಾಗಿ ಕಡೆಗೆ ತೊಳೆದುಕೊಂಡು ತಾತ ಬೆನ್ನಿ ಕಣ್ಣು ನೋಡಮ್ಮ ಬೆನ್ನಿ ಚಲೋದಂಗ ಚಲೋದ ರಾಮಪ್ಪ ಅದಕ್ಕೆ ನೋಡು ರಾಮಪ್ಪ ಕಲಾಪ್ರೇಮಿಗಳು ಮಲ್ಲವಣ್ಣ ರಾಮಣ್ಣ ಆಲ್ಕನೂರು ಈಗಾದರೂ ಈ ಬಬಲೇಶ್ವರದ ಕೃಷ್ಣಪಾದ ಕಂಪನಿ ಬಾಳಗಳಿಗೆ ತಿಳಿದುಕೊಂಡು ಆಶೀರ್ವಾದ ರೂಪವಾಗಿ 51 ರೂಪಾಯಿ ಕೊಡ್ತಿದ್ದಾರೆ. ಅವರ ಆಶೀರ್ವಾದ ಇಲ್ಲಿ ತಿಳಿದುಕೊಂಡು ಅವರಿಗೆ ಕುಳಿತಂತ ಮಾನವರಿಗೆ ನಾನು ತುಂಬಾ ಋಣಿ ಆಗ್ತಾ ಇದ್ದೀನಿ. ಏನಮ್ಮ ಇನ್ನು ಬಡವರು ಊಟ ಮಾಡುವಂತ ಪದಾರ್ಥ ಅಂದ್ರೆ
ಅಂದ್ರೆ ಅಗ್ಗದ್ದು ಗೊತ್ತಾಗ್ಲೇ ಇಲ್ಲ. ಅಗ್ಗದಂದ್ರೆ ಗೊತ್ತಾಗಲ್ಲ ಮತ್ತು ಅಗ್ಗದಾಗ ತೀರ ಅಂದತ್ತ ಅದು ಬ್ಯಾಲೆ ಆಗೈತದ. ಏನ ಅದು ಹೆಂಗ ಊರ್ತಿ ಪಟ್ಟಿ ಕೂತೆ ಅಮ್ಮ ಅಂದ್ರೆ ಮಜ್ಜಿಗೆ ಮತ್ತಿಗೆ ಅವ ಮಜ್ಜಿಗೆ ಅವ ಮಕ್ಕಳ ಕೂತೆ ಮಜ್ಜಿಗೆ ಅವ ಮಕ್ಕಳ ಅಪ್ಪ ಮಜ್ಜಿಗೆ ಅವಾದ ಕೂಡ ಮಕ್ಕಳ ಅಪ್ಪ ಅಪ್ಪ ಮತ್ತ ಬೆಣ್ಣಿ ಕಾಕ ತುಪ್ಪ ತೊಡಪ್ಪ ಹಾಲ ಚಿಗವ ನನ್ನ ಕೈಯ ಚಿಗವನಿ ಶಿಕಾಗ ಹೇಳಕತ್ತವ ಅಮ್ಮ ಏನಮ್ಮ ಮಜ್ಜಿಗೆ ಎಷ್ಟು ಮನೆ ಅವ ಕೂತೆ ಸಾಧಾರಣ ಒಗ್ಗರಣೆ ಉಳಿತಾವು. ನಮಗೆ ಸಾದಾ ಉಂಟು ಸಾಕಾಗ್ಯದ ಮತ್ತೇನ್ ಬೇಕು? ನಮಗೇನಿದ್ರು ಒಗ್ಗರ್ ನೀವ ಏನು ಒಗ್ಗರಣೆ ಬೇಕ? ಬೇಕಲ್ರಿ ಏನು ಒಗ್ಗರಣೆ ಬೇಕಾ? ಒಗ್ಗರ್ ನೀವ ಹಾಗಾದ್ರೆ ರೊಕ್ಕ ಏನು ಬದಲಾಯಿಸಲು ಬಂದ್ರೆ ಹಾಕಂತ ಹಾಕ್ತಾರೆ ನಾನು ನನಗೆ ಬಂದ ನನ್ನ ಮುಂದೆ ನೆನಪು ತೆಗಿಬೇಕು ಅದು ಹಾಕಿದ್ರೆ ನನ್ನ ಮುಂದೆ ಒಟ್ಟಾಗಿ ನೆನಪು ತೆಗಿಬೇಕು. ತೆಗೆದ್ರೆ ಏನಾಗ್ತದೆ? ಅಂದಾಗ ಬೇರೆ ಐತಿ ಏನದು ಕೊಡ್ತದೆ? ಅಲ್ಲ ಚಿಲ್ಲರ್ ರೊಕ್ಕ ಅವ್ರು ನಿಮ್ಗವು. ಅವ ಒಟ್ಟ ಚಿಲ್ಲರ ರೊಕ್ಕ ಅವನು ತಿನ್ನಲ್ಲ ಜೊತೆ ಅಮ್ಮ ಸಿಸ್ಟಮ್ ಮಾಡಬೇಡ್ರಿ ಅಮ್ಮ. ಆ ಒಗ್ಗರಿಗೆ ಸಾಹಿತ್ಯಗಳು ಏನು ಕೊಟ್ಟೀವಿ ಯಾರ್ಯಾರು ಕೂಡಿ ಕಳೆದಿರಿ ಏನು ಮಜ್ಜಿಗೆಯಲ್ಲಿ ಒಗ್ಗರಣೆ ಕೊಟ್ಟಂತ ಸಾಹಿತ್ಯದ ಹೆಸರು ಏನು? ನಾವು ಯಾರ್ಯಾರು ಇಟ್ಟು ಹೇಳಿಕೊಟ್ರೆ ವ್ಯಾಪಾರ ಮಾಡಿಸ್ಕೊಡ್ತಾ ಇದ್ದೀಯ. ಅನಬಾರದನ್ನು ಈಗ ಕಾಕಡಿಗೆ ಅವರನ್ನು ತಿಳ್ಕೊಂಡಿನಿ ಏನಮ್ಮ ನನಗೆ ಏನಪ್ಪ ಶ್ರೀಮಂತರು ಅಡ್ಡಿ ಇಲ್ಲ ಹೌದು ಎಲ್ಲರೂ ಶ್ರೀಮಂತರಿದ್ದಾರೆ ಈ ಊರಾಗ ಹಾ ಹಾ ಒಂದೇ ಮಾಡ್ತಂದ್ರೆ ಒಂದಿನ ಗಂಟ ಮುದ್ರ ನಿಂದಾಗ ತಾಳಿರ್ತಾರ ಏ ಅಂದ್ರೆ ಮಜ್ಜಿಗೆ ಎತ್ತ ನೋಡಲಿ ಹೈನತ್ ನೋಡಿ ಶಿವಾಜಿ ಹೇಳ್ತಾ ಇದ್ದೀನಿ. ಹೇಳ ಸತ್ಯವಾದ ಎಂಬುದುಂಟೆ ಹಚ್ಚಿದಂತ ಮಟ್ಟಿಗೆಮ್ಮ ಎನ್ನುತ್ತಾತೆ ಹರಕೆದ ಮನ. ಆ
ಮಜ್ಜಿಗಾಗಿ ಹಿಂಗೆ ಮತ್ತದಾಗ ಹೊಡೆಯಲ್ಲ ಆಗಲ್ಲಮ್ಮ ಅಂಗಡಿಯಲ್ಲಿ ಅದಾಗ ಹಿಂಗೆ ಸುತ್ತಾನು ಇಷ್ಟು ಹೇಳಿದ್ರು ಗೊತ್ತಾಗಲಿಲ್ಲ. ಅರ್ಥ ಆಗಿಲ್ಲಮ್ಮ. ಜೊತೆ ಅಂಗಡಿಯಲ್ಲಿ ಇಟ್ಟು ಮಾರುವಂತ ಪದಾರ್ಥಕ್ಕೆ ಇಂಗು, ಶುಂಠಿ, ಮೆಣಸು, ಯಾಲಕ್ಕಿ, ಈರುಳ್ಳಿ, ಕಾಳಿದರಿಗೆ ಗದಗ ರೊಟ್ಟಿ, ಹಿನ್ನಾಳ, ಮುನ್ನಾಳ, ತಮಿಳುನಾಡು, ಕುಂದಾರ ವೃತ್ತಕ್ಕೆ ಕೂಡ ಎಲ್ಲ ಗುರುರನ್ನ ತಿರುಗುತ್ತಾನೆ. ಅಲ್ಲ ಇವೆಲ್ಲ ಎತ್ತಕ್ಕಾಗಿನ್ನ ನಿಮ್ಮ ಎದಕ್ಕೆ ನಮ್ಮ ಎಲ್ಲ ಸಾಹಿತ್ಯ ಕೂಡಿಸಿ ಕುಡಿದ ಕೂಡಲೇ ಹೊಟ್ಟೆ ತಂಪಾಗ್ತದೆ. ನಮ್ಗೆ ಹಾಗಾಗಿಲ್ಲ. ಇನ್ನು ಏನಾಗ್ತಾವ ಹೊಟ್ಟೆ ಕುಡಿದುಕೊಂಡೆ ಒತ್ತಡ ಕೊತ್ತ ಹೋಗುದಂದ್ರೆ ಆ ಸುದ್ದಿನೂ ಬೇಕಾಗಿಲ್ಲ, ಆ ಸಾಹಿತ್ಯನೂ ಬೇಡ. ಹೌದಿಲ್ಲ? ಜನರಿಗೆ ಒಳ್ಳೆಯದಾಗೋದು ಮಾಡ್ಬೇಕು. ಒಳ್ಳೆದಾಗೋದು ಮಾಡ್ಬೇಕಂದ್ರಿ ಅಂತ ಆದ್ರೆ ಗ್ರಾಮ ಜನರು ಏನಂತಾರೆ? ಈ ಹೆಣ್ಣು ಮಗಳು ಈ ಗ್ರಾಮಕ್ಕೆ ಯಾವಾಗ ಬಂದೇ ಇಲ್ಲ, ಯಾವ ಬಂದೇ ಇಲ್ಲ, ನಿನ್ನ ಕೂಡಿಲ್ಲ, ಪರಿಚಯ ಇಲ್ಲ, ಅದಕ್ಕೆ ಹೆಂಗ ಮಾಡೋನು? ವ್ಯಾಪಾರ ಏನಮ್ಮ ಹೇಳಿದ್ರಿ ವ್ಯಾಪಾರ ಕೊಡ್ತಾ ಇದ್ದೀರಿ. ವ್ಯಾಪಾರ ಆಗ್ತದೆ ಈಗ ಏನಾಗುತ್ತಾ ಹೇಳಿ. ಆತ್ಮೀಯರೇ ಆಗತಕ್ಕಂಥ ನಮ್ಮವರೇ ಆಗತಕ್ಕಂಥ ಶ್ಯಾಮಮ್ಮ ಪಾಟ್ನಗರ್ ಸಾಕಿನ ಅಗಸ್ತ್ಯ ಕೂಡ ನನಗೆ ಆಶೀರ್ವಾದ ಒಬ್ಬರಿಂದ 50 ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ತುಂಬ ಪಕ್ಷಕ ರಮೇಶ್ ನಾವಿ ರಮೇಶ್ ನಾವೇ ಕೆಳಗೆ ಕೊಟ್ಟು 50 ರೂಪಾಯಿ ಕೊಟ್ಟಿದ್ದಾರೆ. ಆ ಕಲಾವಿದರಿಗೆ ಧನ್ಯವಾದಗಳು. ಸೀತಾರಾಮ Thank you.
ಇದ್ದೀನಿ. ಹೇಳ್ತಾ ಇದ್ದೀರಿ. ಯಾವತ್ತು ಈ ಗ್ರಾಮಕ್ಕೆ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಮ್ಮ. ಅಮ್ಮ ಆ ಯಾವ ಒಡೆಯ ಕುಡಿಬಿಟ್ಟು ಸಾಕ್ಷಿಯಾಗಿ ಹೇಳ್ತಾ ಇದ್ದೀರಿ. ಹಾ, ಯಾವತ್ತು ಈ ಗ್ರಾಮಕ್ಕೆ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತೀರಿ. ಹೌದು. ಈಗ ನನಗೇನ್ ಮಾಡಂದ್ರಿ? ಅಲ್ಲ, ಹಾ, ವ್ಯಾಪಾರ ಮಾಡಿಸ್ಕೊಡ್ಲ. ವ್ಯಾಪಾರ ಮಾಡಿಸ್ಕೊಳ್ಳಿ. ಹೌದಮ್ಮ. ಗಿರಾಕಿ ಬಹಳ ದೂರ ಕೂತಾವ ಹೋಗಿ. ಯಾಕೆ ದೋಟೆ? ನೋಡುದಪ್ಪ ಕರುತನ ಗಿರಾಕಿ ಇದಾವ್. ಏನ್ ಗಿರಾಕಿ? ಒಂದು ಓನ ಕೊಡೋ ಮುಂದ ಏ ಗಿರಾಕಿ ಹೆಣ್ಣು ಮಕ್ಕಳು ಕಂಡಿರಿ ನಿಮ್ಮನ್ನ ಕರ್ದವ್ರು ನಾವ್ರಿ. ಮತ್ತೆ ಬಿಡ್ರಿ ಅವ್ನು. ನಿಮ್ಮನ್ನ ಕರ್ದವ್ರು ನಾವು. ನೀವು ಕರೀತು ನಮ್ಗೆ ಅಕಾರ್ಯ ಪದ್ಧತಿ ಅಂತ ಕೇಳಿಸ್ತು. ಮತ್ತೀಗ ವೇ ತಿರುಗಲಕ್ಕೆ ಹೆಚ್ಚರ ಅದು ಮಗ ಕಟ್ಟೆ ತಿರುಗಿ ಮೂಸಿಡ್ಕೊಂಡು ಹೋಗುದ. ಬಿಡ, ಯಾಕೆ ಹೋದ್ರಿ ಇಲ್ಲಿ? ನೀವ್ ಮನೆಯಲ್ಲ ಕಬಳೆ ತುರ್ದಾಗ ತೆಗೆದಾಗ ಭೇಟಿಯಾಗಿದ್ದೀರ. ತೆಗೆದಾಗ ಬಚ್ಚಾಕ ಕಟ್ಟಿಲ್ಲ. ಆಯ್ತದ ಅವ್ನು ನನಗೆ ಭೇಟಿಯಾಗಿದ್ದಿ. ನನಗೊಂದು ಮಾತು ಹೇಳಿದ್ದಿ. ಏನಂತ? ಹಾಲು ಮಾತ್ರ ಏನಂತ ನನಗೆ ಹೇಳಿದ್ದಿ. ನಾ ಹೇಳಂಗಿಲ್ಲ, ಮನೆ ತಿಳಿಸ ಕೇಳಿ ನೀವು. ನನ್ನ ತಿಳಿಸಲಾಗತ್ತ ಹೀಗೆ. ನಾ ತಿಳಿಸ. ಈಗ ಹಾಲು ಬಂದು ಈಗ ಹಾಲು ಬಂದು, ಈಗ ಹಾಲು ಬಂದು ಈ ಸದ್ಯಕ್ಕೆ ಹಾಲು ಬಂದು ಬಂದಾವ ಮಕ್ಕಳ ಹೌದಲ್ಲ. ಕೂಸಾಕಿ ಶಿಸಾತು ಹಾಲು ಚಿಪ್ಪದವ್ರ ಇಲ್ಲ ನೋಡಿ ಇಲ್ಲಿ ಕೂಸು ತತ್ತ ಬಾಳತ್ತಾಗಿಲ್ಲ. ಒಟ್ಟ ಒಂದು ನಿಮಿಷ ಆಗಿತ್ತು ಬಾ ಕಿಂಪಲ್ಲ ಕುಡಿ ಬಾ. ಕುಡಿಯೋದವನಿಗೆ ಮಾತು ಕುಡಿಯಕ್ಕೆ ಈ ಹಾಲು ಕುಡಿದು ಏನು ಮೇಡಮ? ಆ ಹಾಲು ಜಾಗ ಹೌದಿಲ್ಲ ಅದು. ಕಳ್ಳಿ ಗಿಡದ ಬರ್ತಾ ಹೋಗಿ ಕುಡಿ. ಅವ್ರು ಕುಡಿದು ಇನ್ನೂ ಸಖಿ. ಆತ ಹಾ, ಏನಾಯ್ತು ನೋಡು. ಹಾಲು ಮಾತ್ರ ಇಲ್ಲಿ ಬಾ. ಹಾ, ತಂದವ್ರವ್ರು ಹಾಲಿಗೆ ಸರಿಯಿಲ್ಲವ. ತಂದವ್ರವ್ರು ಹಂಗಾದ್ರೆ ಒಂದು ಕೆಲಸ ಮಾಡ್ತಾನ. ಒಂದೊಂದು ಕೆಲಸ ಮಾಡ್ತೀಯ. ಬಾಯ್ದು ಏನ್ ಮಾಡ್ತಿ? ಅಕ್ಕಿನ ನಾ ಕೇಳ್ತದ. ಅಕ್ಕಿನ ಕೇಳ್ತೀಯ? ಆ ಕೇಳ ನೀನು ತಿನ್ನ ಕೊಡತ್ತಾಳ. ಏನ್ ಆಳಿ ಕಣಕ್ ಬರ್ತಾವ, ತುಳು ಕಣಕ್ ಬರ್ತಾವ. ಅದನ್ನ ಬಿಟ್ಟಾಳಿಗೆ ಅಡ್ರದ್ದು ಹಾ, ಏನಮ್ಮ ನಮಸ್ಕಾರ, ಆಶೀರ್ವಾದ. ಹಾಲು ಮೊಸರು ತಂದವ್ರು ನೀವ? ತಂದವ್ರು ನಾವಲ್ಲ. ಹಾಲು ಮೊಸರು ತಂದವ್ರು ನೀವ? ಹೌದು. ಹಾಲು ನಿನ್ನುವ? ನಾ ಎಷ್ಟು ಕೇಳ್ತೀನೋ ಅಷ್ಟ ಉತ್ತರ. ಅಂದ್ರೆ ಏನು ನೀವು ತಪ್ಪು ಕೇಳಿದ್ರೆ ಉತ್ತರ ಕೊಡ್ಬೇಕಿಲ್ಲ. ಹಂಗೆ ಕೊಳ್ಳಕ್ಕೆ ಬರೋದಿಲ್ಲ, ಬೇರೆ ಹಾಲು ಬೇಕಾಗ್ತದೆ. ಹಂಗೆ ಕೇಳಂಗಿಲ್ಲ. ಮತ್ತೇನು? ಹಾಲು ಮೊಸರು ತಂದವ್ರು ನೀವು ಹೋಗಲ್ಲ. ತಂದವರು ನಾವೇ. ಹಾಲು ನಿನ್ನುವ? ನನ್ನುವ. ನೀನು ಹಿಂದತಿ. ನೀವು ಶಿಕ್ಷಣ ಬಂದಾಗ ಹಾಲು ಹೆಸರು ತಂದವ್ರು ನೀನು ಹೋಗಲ್ಲ. ಹೌದಲ್ಲ. ಹಾಲು ನಿನ್ನುವ? ನನ್ನ ಒಂದೇ. ನೀನು ಹಿಂದತಿ. ನಾನು ಹೇಳ್ತಾ ಇದ್ದೀನಿ. ನೋಡಮ್ಮ, ನಾ ಯಾಕೆ ಹೀಗೆ ಕೇಳಿದೆ? ಯಾಕಮ್ಮ? ನೀನು ದೊಡ್ಡ ಶ್ರೀಮಂತ ಹೆಣ್ಣು ಮಗ. ಶ್ರೀಮಂತರು ಅಂದ್ರೆ ನೀನೇ ಹಿಂಡ್ತೀಯೋ? ಏನು ಹಾಲು ಚಿಂದಿಸ್ತೀಯೋ? ಹೌದು. ನಾನು ವಿಚಾರ ಮಾಡುವಂತ ಮಾತ್ರ ಇದೆ. ಹೌದು. ಜೊತೆ ನಿನ್ನ ಮಾತನ್ನು ಕರೆಯದ. ಜೊತೆ ಹಾಳುಗಳೆಲ್ಲ ಬಿಟ್ಟು ಹೋದ ನಂತರ ಯಾರು ಹಿಂಡಬೇಕು? ಯಾರು ಇದ್ಬೇಕು? ಸ್ವತಃ ನಾನೇ ಹಿಂಡ್ಕೊಂಡೆ ಇಲ್ಲಿವರೆಗೆ ವ್ಯಾಪಾರ ಮಾಡಕ್ ಬಂದಿದ್ದಾಗಿದೆ. ಏನಾದ್ರು ಬೇಕಾರಪ್ಪ? ಆಕೆ ಹಾಲು ಅಲ್ಲ, ನಾ ಹೇಳ್ತೀನಿ ಏನ್ ಹೇಳ್ತೇನೆ. ಅಲ್ಲ ಮತ್ತೆ ಹಿಂದಿನ ಜನ ಬೇಕೈತೆ ನೋಡ್ರಿ. ಅದೊಂದು ಐತಲ್ಲ, ಮತ್ತೆ ಪದ್ಧತಿ ಬೇರೆ ಇರ್ತದ. ನನಗೆ ಒಪ್ಕೊಂಡ್ ಬರ್ಬೇಕು ಕಷ್ಟ. ಹೌದು, ಮತ್ತೆ ಸೀರೆ ಬರೀ ಹೊಲಸಾಗುದಿಲ್ಲ. ಹೌದಲ್ಲಿ ಮತ್ತೆ ಹಿಂಡುದರೆ ಹೆಂಗ್ ಹಿಂಡುದು? ಇಲ್ಲ, ನಾ ಹಿಂದಬೇಕಾದ್ರೆ ನನ್ನ ಪದ್ಧತಿ ಐತೆ. ಯಾಕಂದ್ರೆ ನನ್ನ ದೊಡ್ಡ ಸೀರೆ ಎಲ್ಲಿ ಹಿಂದಕ್ಕೆ ಒಂದು ಹೆಂಗಾಗಿ ಸಲಿಗೆ ಬಿತ್ತಂದ್ರೆ ನನಗೆ ಒಪ್ಕೊಂಡ್ಬರ್ಬೇಕಂತಿ. ನಾ ಹೇಳ್ದಂಗೆ ಒಪ್ಕೊಂಬಾರ. ಅದು ಹೇಗೆ?
ನಾವು ಏನು ಹೇಳ್ತಿರ್ಬಾರ್ದು ಅಂತ ತಿಳ್ಕೊಂಡಿದ್ದೆ. ಅಕ್ಕಿ ಭಾಳ ಚೆನ್ನಾಗಿ ಹಿಂಡ್ಲಕ್ಕಿ ಅಲ್ಲ ತುಂಬೆ ಅಕ್ಕಿ ಯಾವತ್ತೂ ಬೇಕೇ ಹಿಡ್ತಾಳ. ಕಚ್ಚೆ ಹಾಕೋ ಪದ್ಧತಿ ನೋಡ್ರೇನು? ಅಲ್ಲಮ್ಮ ಹಾಲು ಹಾಕೊಡ್ತೀನಿ. ಜೊತೆ ಹಾಲ ಹಾಕ್ಬೇಕು. ಹಾಕೊಡ್ತೀನಿ. 9 ರೂಪಾಯಿಗೆ ಲೀಟರ್ ಕೊಡ್ತಾ ಇದ್ದೀನಿ. ಬಾ ಏನದು? ಇಲ್ಲಿ ಗೌರಿ ಗಾಡಿ ಆಗೈತದ. ಏನಾಗ್ಯದ? 9 ಲೀಟರ್ 9 ರೂಪಾಯಿ ಲೀಟರ್ ಹಾಲು ಅಂದಾರು. ಹಿಂಗಂದ್ರ 9 ಅದಾಳ ಅಂದ್ರೆ ಏನ್ ಮಾತ? ಎಷ್ಟು ಜನ ಮಾತಾಡ್ತೀವಿ? ಇಲ್ಲಿ 9 ರೂಪಾಯಿ ಹಾಲು ಕೊಡ್ತೀವಿ. ಹೌದಮ್ಮ. ಇನ್ನ ಮೊಸರ ಅಲ್ಲ ನೋಡಿ, ಸ್ವಲ್ಪ ಅದಕ್ಕಿಂತ ಮೊಸರನ್ನು ಕೂಡಲಿ ಕಡಿಮೆ ಆಗೋದಲ್ಲ. ಎಷ್ಟೇ ಹಾ? ಆಯ್ತಾ? ಅಲ್ಲ 8 ರೂಪಾಯಿಗೆ ಒಂದು ತಾಲಿ ಮೊಸರು ಕೊಡ್ತಾ ಇದ್ದೀನಿ. ಎಲ್ಲಿ 8 ರೂಪಾಯಿ ತಾಜ್ ನನಗೊಂದು ಸಂಶಯ ಬರ್ತದ. ಏನು? ಆಗಲೇ ಲೀಟರ್ ಅಂದ್ಲ, ಹೌದು. ಈಗ ತಾಜ್ ಅಂದ್ಲ. ಆಕಿನ ಮಾತು ಕೇಳ್ಕೊಂಡ ಹಿಂಗತಿ ಇದು ಬಂದಿತ್ತು. ಎಷ್ಟು ಗಾಬರಿಗೆ ಏನಮ್ಮ? ನಿನಗೆ ಆಗುವಂತ ಮಾತಾಡೇ ಇದೆ. ಹೇಳು. ಇದು ನಮ್ಮ ಮೊಸರು ಕಲೆಯಲ್ಲಿ ಹೆಂಗಲ್ರಿ? ನಾನು ಲೀಟರ್ ಕೊಡ್ತೀನಿ. ಪೂರ್ತಿ ಲೀಟರ್ ಬೇಕು, ತಾಲಿ ಬೇಕು, ಏನ್ ಬೇಕು? ನನಗೆ ತೆಗೆದಿದ್ದಾರೆ. ನಿನ್ನ ಮಾತು ಕೇಳ್ಕೊಂಡು ಮಾತು ಹೇಳೋಣ. ನಿನ್ನ ಮಾತು ಹೈದು ಹೊಸದು. ಹಾಗಂದ್ರೆ ತುಮಕೆ ಬಿಡುಗೆ ಯಾಕೆ ಬರ್ತೀನಿ ನೀನು? ಅಲ್ರಿ ಏನದ್ರೊಳಗ ಪದ್ಧತಿಯಿಂದ ಕೇಳಿದ್ರೆ ಬರೀ ಆಗ್ತದೆ. ಬಿಡಮ್ಮ, ನಿನ್ನ ಬೆಣ್ಣೆ ಕೊಡ್ತೀನಿ. ನೋಡು, ಮಾತು ಕೇಳಿ ಇಲ್ಲ. ಏನು ಹಳಿ ಮಾಪಿಲ್ಲೇ ಬೇಕು, ಹೊಸ ಮಾಪಿಲ್ಲೇ ಬೇಕು ನಿನಗ? ಈಗ ಹೊಸ ಮಾಪನ್ನು ಮತ್ತೆ ಹಾಕಿ ತುಂಬ ಅಲ್ಲ. ಮೊದಲ ಹಳೆ ಮಾಪಿರ್ತದ. ಹೌದು, ಆ ಹಳೆ ಮಾಪಿರ್ತದ ಇತ್ತಲ್ಲ. ಅದು ಬಟ್ಟೆ ಪೂಜೆ ಅದಕ್ಕೆ ತೆಗಿತಿಲ್ಲ. ಅದ ಹಾಕ್ತಿರ್ತವ. ದೋತಾಯ್, ನಿಮ್ಗೆ ಯಾವ ಮಾಪಿಲ್ಲ ಬೇಕು ನೀನು ಅದನ್ನೆಲ್ಲ ಕೊಡ್ತೀನಿ. ಯಾಕೆ ಚಿಂತೆ ಮಾಡ್ತೀನಿ? ನಾನು ಬಿಡಿ ಚೇಷ್ಟ ಮಾಡ್ಬಿಡೀಗ. ಇನ್ನ ಬೆಣ್ಣೆ ಕೊಡ್ತೀರಿ? ಬೆಣ್ಣೆ 500 ರೂಪಾಯಿ ಒಂದು ಕಿಲೋ ಬೆಣ್ಣೆ ಕೊಡ್ತಾ ಇದ್ದೀನಿ. ಏನು ಎಲ್ಲಿ ಎಲ್ಲಿ ಗಡಿಗಾಗ ಅಮ್ಮ ಏನು ಇನ್ನ ಮೆಚ್ಚುಗೆ ಕೊಡ್ತೀರಿ? ಮಜಗಿ ನೋಡಿ ಸುಮಾರು ಸಂಘ ಕೊಡ್ತಾ ಇದ್ದೀನಿ. ಏಯ್ ಯಾಕ್ರೆ ಏನಾತ್ರಿ? ಅಲ್ಲ ಏನಾತ? ಒಳಗೆ ಬರ್ತಿ ಅಂದ್ರೆ ಒಳಗೆಂದು ಲಕ್ಷಾನ್ ಒಳಗೆ ಬರ್ತಿ. ಈಗಂದಿ ನೋಡಮ್ಮ, ಏನಮ್ಮ ನಿನಗೆ ನಿಮ್ಮ ಹಾಕಿ ದುಡ್ಡು ಬೇಕಾದ್ರೆ, ಹೌದು ಬೇಕಾದ್ರಿ ನೀನು ಕೃಷಿ ತುಂಬಬೇಕಾದ್ರೆ ಕೃಷಿ ನೋಡಿಲ್ಲ ರಾಜ್ಯದ ಕೃಷಿ ನೀನು ತುಂಬಬೇಕಾದ್ರೆ ತುಂಬಬೇಕಾದ್ರೆ ನಿನ್ನ ನಾಲ್ಕು ದುಡ್ಡು ಉಳಿಬೇಕಾದ್ರೆ ಉಳಿಬೇಕಾದ್ರೆ ನಾ ಹೇಳಿದಂಗೆ ಅದು ಹೇಗೆ? ನಿನ್ನ ಯಾರು ಬಂದು ಕೇಳ್ತಾರೆ? ಯಾರು ಮಕ್ಕಳನ್ನ ಕೇಳ್ತಾರೆ ನೋಡು. ಹಂಗ ಕೊಡ್ಬೇಕ ನಿನಗೆ? ಹಂಗ ಏನು ಕೊಡ್ತಾ ಇದ್ದಾರೆ? ನನ್ನ ಹಂಗ ಯಾರು ನನ್ನ ಕೊಡಂಗಿಲ್ಲ. ಮಿಲ್ಟ್ರಿ ಹುಡುಗರು ಹೇಳಿದ್ನೆ 1 ಲಕ್ಷ ರೂಪಾಯಿ ತೆಗೆದ್ರೆ ತೆಗಿದ್ವಿ. ಅಮ್ಮ, ಏನಮ್ಮ ಇಲ್ಲಿ ವ್ಯಾಪಾರ ಆಗೋದಿಲ್ಲ. ಆಗುವುದಿಲ್ಲ. ಯಾಕಂತಂದ್ರೆ ಕಾನೂನು ಇರೋದಿದ್ದರೆ. ಅಲ್ಲಲ್ಲ, ಯಾಕಂದ್ರ ಯಾಕಮ್ಮ? ಕಲ್ಲು ಸಕ್ಕರೆ ಸವಿಯವಲ್ಲ ತನೆಯವಲ್ಲ. ಅಲ್ಲ, ಪುಲ್ಲ ಲೋಚನ ಶ್ರೀಕೃಷ್ಣ ನಾಮವೆಂಬ ನಾಮ ಎಂಬ ಎತ್ತು ಹೋರಿಗಳಿಂದ ಹೊತ್ತು ಮಾರುವುದಲ್ಲ. ಅಲ್ಲ, ಒಪ್ಪತ್ತಿ ಗೋರಿಗಳು ತುಂಬುವುದಲ್ಲ. ಹುಟ್ಟುವುದಲ್ಲ. ಎತ್ತ ಹೋದರೂ ಬಾಡಿಗೆ ಸುಂಕವಿದಕ್ಕಿಲ್ಲ. ಹೌದು, ಉತ್ತಮ ತರಕಿದು ಅತಿಲಾಭ ಬರುವಂತ. ಹೌದಮ್ಮ. ಯಾಕಂದ್ರೆ ಭಗವಂತನ ನಾಮത്തിന് ಬಹಳ ದೊಡ್ಡದ. ಹೋದ್ರೆ ಯಾಕಂದ್ರೆ ಚಿತಾಯಾಚೆ ಚಿಂತಾಯಾಚೆ ಬಿಂದು ಮಾತ್ರ ವಿಶೇಷತ. ಚಿತಾದತೆ ನಿತ್ಯಂ ಚಿಂತಾದಾತೆ ಚೇತನಮ. ಗೋಪಿ ಹಾ. ಇರ್ಲಿ ಬಿಡಮ್ಮ. ಹಾ. ಈ ಸದ್ಯಕ್ಕೆ ಏನಂದಿ ನೀನು? ಒಟ್ಟು ವ್ಯಾಪಾರ ಮಾಡೋದು. ಹೌದು. ಯಾಕಂದ್ರೆ ಚಿಂತಿ ಬಿಟ್ಟು ಭಗವಂತನ ನಾಮಸ್ಮರಣೆ ನೋಡಿದ್ರೆ ಮುಕ್ತಿ ಆಗ್ತದೆ. ಗೋಪಿ, ಹಾ. ಅದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾನೆ, ವ್ಯಾಪಾರ ಮಾಡಕ್ ಕೈ ಬಿಡುದಿಲ್ಲ. ವ್ಯಾಪಾರ ಮಾಡ್ಕೊತ ಹೋಗೋಣ. ಹಾ, ಹಾ. ಮತ್ತೆ ಹೋಗ್ಲಿಕ್ಕೆ ಹೆಂಗ ಸಿಗ್ತದೆ? ಹೋಗಕ್ಕೆಲ್ಲಿ ಈಗ? ಗೋಪಿ, ಹಾ. ನಾನು ಹೋಗ್ಬೇಕಾದ್ರೆ ಒಂದು ಸ್ಥಳ ಹೇಳ್ಬೇಕಲ್ಲ. ಹೌದು, ಅಲ್ಲಿ ಕಾಣ್ತದ ಮಿಲಕ್ ಏನದು? ನಾನು ಧಾಮಗಿರಿ. ಅಮ್ಮ, ಅದೇ ಗೋಪುರ. ಹೌದು, ಹೌದು. ಅಲ್ಲಿ ಯಾರಿದ್ದಾರೆ? ಇಲ್ಲಿದ್ದಂತೆ ಅಲ್ಲಿ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಜಾತಿಯ ಜನರಿದ್ದಾರೆ. ಈಗ ಹಾ. ಮತ್ತ ನಾನು ಹೋಗ್ಬೇಕಾದ್ರೆ ಧಾವಣಿ ಹೋಗ್ಬೇಕಮ್ಮ. ನಾ ಅಲ್ಲೇ ಹೋಗಿ ಇಲ್ಲೇ ಹೋಗಿ ಹಂಗೇಳಿ ಈಗ ನಿನಗೆ ಎಲ್ಲಿ ಗಾಂವ್ ಕಂತ ಅಲ್ಲೇ ಹೋಗುದ್ ನೀ. ಗೋಪಿ, ಹಾ. ನಾನು ಬ್ರಾಹ್ಮಣರಿಗೆ ಹೋಗ್ಬೇಕನ್ನೋದು. ಹೌದಾ?
ಒಳ್ಳೆ ನಾಲ್ಕರ ಮಟ್ಟ ನಡೆದಿಲ್ಲ. ಹೌದಿಲ್ಲ? ಬ್ರಹ್ಮ ಜಯತೆ ಬ್ರಾಹ್ಮಣ ಹೊಲ ಹೋಗ್ಲಿ, ಮನಿ ಹೋಗ್ಲಿ, ₹1,000 ಹೋಗ್ಲಿ, ಐನ ಊಟ ಮಾಡೋರು ಅವ್ರ. ಅವರೇ ಅಲ್ಲಿ ಹೋದ್ರಿ ಅಪ್ಪರ ಆಗ್ತದ. ಹೌದಮ್ಮ. ಹಾ. ಗೊತ್ತೇ ಅಲ್ಲಿ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕು? ಚಂಪಲ್ ಬೇಡ. ಮತ್ತೆ ಹೇಗೆ ಹೋಗುದು? ನಾ ಹೇಳ್ದಂಗೆ ಕೇಳ. ಅದು ಹೇಗೆ? ಹಂಗ ನೀನು ಹೋಗು. ನೀನು ಹಿಂಗ ಊಟಕ್ಕೆ ಹೋಗು. ಜೊತೆ ಇಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಆತ್ಮೀಯರಾಗಿರ್ತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಚಂದ್ರಸು ರಂಗಪುರಿ ಅವರು ಹರಮನಿ ಮಾಸ್ತರು ಅಂತ ಪದಗಳು ನನಗೆ ಆಶೀರ್ವಾದ ಕೊಟ್ಟು ಅದು ಯಾವ ಹೋಗುದಂದ್ರೆ ಬರ್ಕರಿ ತಾಮ್ರ ಉಟ್ಟುಕೊಂಡು. ಹಾ ಹಾ ನನ್ನ ಶೃಂಗಾರ ಕೊಟ್ಟರೆ ಬರ್ತದ. Thank you.